ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಇದೇ ಜಾಗದಲ್ಲಿ ನಮ್ಮ ಹೊರ್ತೂರು ಸಂತೋಷ್ ಅವರು ಬಿಗ್ ಬಾಸ್ ನಾಳೆ ಹೋಗ್ತಾರೆ ಅನ್ನೋಷ್ಟರಲ್ಲಿ ಇವತ್ತು ಇದೇ ಥರ ಮಟನ್ ಊಟ ಮಾಡಿ ನಾವೆಲ್ಲ ಸೆಲೆಬ್ರೇಷನ್ ಮಾಡಿ ನಮ್ಮವ್ರಿಗೆ ಫುಲ್ಲು ಆಲ್ ದ ಬೆಸ್ಟ್ ಹೇಳಿ ಕಳಿಸಿದ್ವಿ. ಸಂತೋಷ್, ಅದಕ್ಕೆ ಮುಂಚೆನೂ ಒಂದು ಸುಮಾರು ಸತಿ ಬಂದಿದ್ರಿ ಅಲ್ಲ, ನೀನ್ ಪ್ರಮೋಷನ್ ಮಾಡಿ ನಮ್ಮ ಸ್ನೇಹಿತರು, ನಮ್ಮ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಸಬ್ಸ್ಕ್ರೈಬರ್ ಎಲ್ಲರೂ ಓಟಗಳು ಹಾಕಿ ಗೆಲ್ಸ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಮತ್ತೆ ಅಷ್ಟ್ ದಿನ ಆದ್ಮೇಲೆ ಒಡನಾಟ ನಮ್ದಿದೆ. ಈ ಜಾಗಕ್ಕೆ ಇವತ್ತು ನೀನ್ ಬಂದಿದ್ದು. ಇಷ್ಟು ದಿನ ಬಿಜಿ ಅಪ್ಪ, ನೀನ್ ಇವಾಗ ಸೆಲೆಬ್ರೇಟ್ ಬಿಡಪ್ಪ, ಎಲ್ಲ ಆಶೀರ್ವಾದ ನಿಮ್ಮ ಅಂತವ್ರ ಇಲ್ಲಿ. ಆಮೇಲೆ ಇನ್ನೊಂದು, ಮೊನ್ನೆ ನನ್ಗೊಂದು ಫೋನ್ ಕರೆ ಬಂತು. ಯಾರ್ದು? ಯಾರೋ ಯಲಂಕ ಮಂಜು ಅವನೆಲ್ಲ, ಅವನು ಸ್ನೇಹಿತರೊಬ್ರು, ಅವ್ರು ನನಗೂ ಸ್ನೇಹಿತರು, ಯಾರಂತ ಹೇಳ್ಬಾರ್ದು. ಅವ್ರು ಇದ್ಕೊಂಡು ಸಿನಣ್ಣ ಎಲ್ಲಿದ್ದೀರಾ ಅಂದರು. ಅಣ್ಣ ಹೇಳೋಣ ಅಂತ ಹೇಳಿದೆ. ಫ್ರೀ ಆಗಿದ್ದೀರಾ ಅಂದರು. ಫ್ರೀ ಆಗಿದ್ದೀನಿ ಹೇಳೋಣ ಅಂತ ಹೇಳಿದ್ರು. ಈ ಥರ ನೀವು ಹೊರ್ತೂರು ಸಂತೋಷ್ ಅವ್ರಿಗೆ ಏನೇನೋ ವೀಡಿಯೋಗಳಲ್ಲಿ ಸಪೋರ್ಟ್ ಮಾಡ್ತೀರಂತೆ ಫಸ್ಟಿಂದ ಇವಾಗವರೆಗೂ. ನೀವೊಬ್ಬರು ಸುಮ್ಮನೆ ಇದ್ದರೆ ಅದನ್ನ ಫುಲ್ಲು ಡಾಮಿನೇಟ್ ಮಾಡೋಕ್ಕೆ ರೆಡಿ ಆಗವ್ರಂತೆ ಅವರು. ನೀವು ಸುಮ್ಮನೆ ಇಲ್ಲ ಅಂದರೆ ನಿಮ್ಮ ಹೋಟ್ಲಲ್ಲಿ ದನದ ಮಾಂಸ ಮಿಕ್ಸ್ ಮಾಡ್ತಾರೆ ಅಂತ ಅವ್ರು ಪ್ರಚಾರ ಮಾಡೋಕೆ ರೆಡಿ ಆಗವ್ರೆ ಅಂತಣ್ಣ ಅಂತ ಹೇಳಿದ್ರು. ಯಾರಣ್ಣ? ನನ್ನ ಮಗನ ಅವ್ನು ರಂಗಲ್ ಕುಟ್ಟಿದ್ದು ನನ್ನ ಮಗನು ಅಂತ ಹೇಳಿದೆ ನಾನು. ಈ ಮಾತು ನಿಜ. ನನ್ನ ಮಗನ ಅವ್ನು ರಂಗಲ್ ಕುಟ್ಟಿದ್ದು ನನ್ನ ಮಗನು. ಆ ಥರ ಏನಾದರೂ ಇದ್ದರೆ ಹಾಕ್ಲಿ ಅಣ್ಣ, ಅವರು ವಾಟ್ಸಪ್ಪಲ್ಲಿ ಐತೆ ಅದು ಇದು ಅಂತ ಹೇಳಿದ್ರು. ಅಣ್ಣ ಕಳಿಸ್ಲಿ ನೋಡೋಣ. ನಾವು ಆ ಥರ ಮಾಡಿದರೆ ಹೋಟ್ಲೇ ಮುಚ್ಚಿಬಿಡ್ತೀವಿ, ಹೊಸಕೋಟೆ ತಾಲೂಕೆ ಬಿಟ್ಟು ಹೋಗಿಬಿಡ್ತೀವಿ. ನಾವು ಹುಟ್ಟಿರೋದು ಕ್ಷತ್ರಿಯ ವಂಶದಲ್ಲಿ, ವನ್ನಿಕುಲ ತಿಗಳ ಜನಾಂಗ ಧರ್ಮರಾಯರ ವಂಶ ನಮ್ಮದು. ಆ ಥರ ಮಣ್ಣು ಕಿತ್ತಿನ ಕೆಲಸ ಮಾಡಲ್ಲಣ್ಣ. ಅವರು ನಮ್ಮ ಜನಾಂಗದವ್ರೇನೆ. ನಾನು ಕರೆ ಮಾಡಿದ್ರಲ್ಲ, ಯಾರಣ್ಣ ಅಂತ ಹೇಳಿದ್ರು. ಇಲ್ಲಣ್ಣ ಈ ಥರ ಹೇಳ್ತವ್ರೆ, ಸ್ವಲ್ಪ ಹುಷಾರಾಗಿರ್ರಿ ನೀವು, ಹೋಟ್ಲ್ ಬಗ್ಗೆ ಎಲ್ಲ ತೆಗಿಯೋಕೆ ಹಿಡಿತಾರೆ ಅಂತೇಳ್ಬಿಟ್ಟು ಅದನ್ನು ಇವತ್ತೇನೋ ಹಾಕವ್ರೆ ಅಂತೆ. ನನ್ನ ಮಗ ನನಗೆ ಹೇಳ್ದ, ನಮ್ಮ ಹೋಟ್ಲ್ ಬಗ್ಗೆ ಮಾತಾಡೋರೆ, ರೀಲ್ಸ್ ಬಂದೈತೆ, ಅದು ಫೇಸ್ಬುಕ್ಕಲ್ಲೇ ವಾಟ್ಸಪ್ಪಲ್ಲೇ ರೀಲ್ಸ್ ಬಂದೈತೆ ಅಂತ ಹೇಳ್ದ. ನಾನು ಆಮೇಲೆ ತೆಗೆದು ನೋಡಿದೆ, ನನಗೆ ಗೊತ್ತಿಲ್ಲ. ಆಮೇಲೆ ನನ್ನ ಮಗನಿಗೆ ಫೋನ್ ಮಾಡಿಬಿಟ್ಟು ಯಾವುದೋ ಲಿಂಕ್ ಕಳಿಸ್ದ ಅಂತ ಹೇಳಿದೆ. ಅವ್ನು ಲಿಂಕ್ ಕಳಿಸ್ದ. ನೋಡಿದ್ರೆ ಕುತ್ಕೊಂಡು ಅವ್ನು ಯಾರೋ ಪೇಪರ್ಗಳಾಯ ನನ್ನ ಮಗನು ಯಲಂಕ ಮಂಜು ಅಂತೆ. ತಿನ್ನೋಕೆ ಊಟ ಐತಿಲ್ಲ, ಈಗ ಗೊತ್ತಿಲ್ಲ ಅದೇನು ಶತ್ರುನ ನೀನು ನನಗೆ ಗೊತ್ತಿಲ್ಲ ಗುರುವೆ. ಅವ್ನಿಗೇನು ಶತ್ರುನ ಯಾವ ಥರ ಗೊತ್ತಿಲ್ವೋ. ಈ ಥರ ಯಾರ್ಯಾರು ಹೊಸಕೋಟೆ ಕಡೆಯಿಂದ ಫೋನುಗಳು ಮಾಡ್ತವ್ರೆ. ಒಂದು ಚೂರು ಅವ್ನ ಮೊಬೈಲಲ್ಲಿ ಏನಾದರೂ ಆ ಥರ ಇದ್ದರೆ ಸಂಜೀವ, ಹೋಟ್ಲು ನಾಳೆನೇ ಬೀಗ ಹಾಕ್ತೀನಿ. ಒಂದು ನಿಮಿಷ, ಇಡೀ ಕರ್ನಾಟಕ ಜನತೆಗೆ ನಾನು ಒಂದೇ ಕೇಳೋದು, ಹಾಲು ಕುಡಿಯೋ ಮಗು ಉಳಿಯಲ್ಲ. ಹಾಲು ಕುಡಿಯೋ ಮಗುಕೇನೆ 108 ಕಾಯಿಲೆ. ಇಸ ಕುಡಿಯೋ ಮಗು ಉಳಿತದ ಒಂದು. ಇಲ್ಲಿ ವಂಶಿಕನು ನಾಡೋಡಿ ಅಂತ ಎರಡೈತೆ. ಇದೆಲ್ಲರಿಗೂ ಗೊತ್ತಿರೋದೇನೆ, ಹಳ್ಳಿ ಭಾಷೆನಾಗ ನಾನು ಮಾತಾಡ್ತೀನಿ. ವಂಶಿಕನು ಅಂತಂದರೆ ಮಾತ್ಕ, ಒಂದು ಗೌರವಕ್ಕೆ ಬೆಲೆ ಕೊಟ್ಟು ಇರೋರು. ನಾಡೋಡಿಗಳು ಯಾರು ಅಂತಂದರೆ ಮೂರು ಬಿಟ್ಟು, ಉಗಿದ್ರೆ ಹೂವು ಹಾಕ್ದಂಗೆ, ಬೈದರೆ ಪದ ಆಡ್ದಂಗೆ ಅಂತ ಬದುಕೋರು. ಇವತ್ತು ನೀನು ಹೇಳ್ದೆ ಅಣ್ಣ, ನಾನು ಒಂದೇ ಹೇಳೋದು, ಇಡೀ ಕರ್ನಾಟಕ ಜನತೆಗೆ ನಾನು ಹೇಳ್ತೀನಿ, ಒಂದಲ್ಲ ಎರಡಲ್ಲ ಭಾಳ ನೋವಾಗ್ತದೆ. ಬಟ್ ಏನಂತಂದರೆ, ಒಂದು ವಿಡಿಯೋ ಮುಂದೆ ಬಂದು ಮಾತಾಡಬೇಕಾದ್ರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರ್ಬೋದು. ನಮ್ಮ ತಾಯಿ, ನಮ್ಮ ತಂದೆನ ಕಳ್ಕೊಂಡ ಮೇಲೆ ನನ್ನ ಅಷ್ಟೇ ಗೌರವದಿಂದ ನಾನು ಸಾಕಿರೋದು. ಇವತ್ತು ಅವನು ಹೇಳ್ತಾನೆ, ಅವನು ಆ ಲೋಫರ್ ನನ್ನ ಮಗನು, ಅವನು ಫಾರ್ಮ್ ಇಂಡಿಯಾ ನನ್ನ ಮಗನು. ಆಮೇಲೆ ಇವನು, ಅಣ್ಣ ನಮ್ಮ ರೇಸಲ್ಲಿ ನನ್ನ ಮಕ್ಕಳು 1000-2000ಕ್ಕೆ ಬಂದು ನನ್ನ ಮಕ್ಕಳಣ್ಣ. ಇದೇ ನಾನು 2022ರಾಗ ನಾನು ರೇಸ್ ಮಾಡಿದವಾಗ ಈ ನನ್ನ ಮಕ್ಕಳು ಬಂದು ಎಂಜಲ್ ಕಾಸು ತಿಂದು ನನ್ನ ಮಕ್ಕಳು ಇವರು. ನಮ್ಮ ಅನ್ನ ತಿಂದಿವತ್ತು ನಮ್ಮನ್ನು ಅಂತವ್ರೆ, ಭಗವಂತನೇ ಸಾಕ್ಷಿ. ಇವತ್ತು ಒಂದು ಅನ್ನ ತಿನ್ನೋ ಥರ ದನದ ಮಾಂಸ ಅಂತ ಹೇಳ್ತಾರಲ್ಲ, ಇವತ್ತು ಏನು ನಮ್ಮ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಬಗ್ಗೆ ನಾನು ಒಂದೇ ಹೇಳೋದಣ್ಣ, ವಂಶಿಕನು ಯಾವತ್ತಿದ್ರು ವಂಶ ಕುಡ್ದು ಮಾತಾಡೋದು, ಬೇರೆ ಮಾತಾಡಲ್ಲ. ಈ ನನ್ನ ಮಕ್ಕಳಿಗೆ ನಾನು 10 ರೂಪಾಯಿ, ಖಾಲಿ ರೂಪಾಯಿ ನಾನು ಮೋಸ ಮಾಡಿದರೆ ಅಣ್ಣ, ಇಷ್ಟು ವೀಡಿಯೋಗಳು ಮಾಡೋರಲ್ಲ, ನನಗೆ ಅವ್ರಿಗೆ ಸಂಬಂಧ ಇರೋದು ಒಂದು ವೀಡಿಯೋ ಹಾಕವ್ರಣ್ಣ, ಹಾಕಿಲ್ಲ. ಒಂದೇ ಒಂದು ಫೋಟೋ ಹಾಕವ್ರ, ಒಂದೇ ಒಂದು ಮಾತಾಡಿರೋದು ಹಾಕವ್ರ. ನಾನು ಯಾವತ್ತೂ ಮಾಡಿಲ್ಲ ಅಣ್ಣ. ನನ್ನ ಹತ್ರ ದಿನ 1000 ಜನ ಬಂದು ಫೋಟೋ ಇಡ್ಸ್ಕೊತಾರೆ, ವೀಡಿಯೋ ಮಾಡ್ಕೊತಾರೆ. ಬಂದವನ್ನೆಲ್ಲ ನಮ್ಮ ಅಣ್ಣ ತಮ್ಮನ್ನು, ನಮ್ಮ ಇವರು ಅಂತೇ ನಾವು ನೋಡೋದು. ಈ ನನ್ನ ಮಕ್ಳು ಇಂಥ ಕೆಲಸ ಮಾಡಿದ್ರೆ ನಾನೇನು ಮಾಡೋದು? ಆಮೇಲೆ ಇವ್ರು ವೀಡಿಯೋ ಮಾಡ್ತಾರೆ, ಇದು ಕಮೆಂಟ್ ಸೆಕ್ಷನ್ನ ಆಫ್ ಮಾಡ್ತಾರೆ. ನೀನು ನಿಮ್ಮ ಅಪ್ಪನ ಕೊಟ್ಟಿದ್ಯೋ ಇಲ್ಲ ನಾನು ಕೊಟ್ಟಿದ್ಯಾರ? ನೀನು ಫಾರ್ಮ್ ಇಂಡಿಯಾ ನನ್ನ ಮಗನೇ, ಲೇ ಗಂಡು ಮುಂಜಾ ನನ್ನ ಮಗನೇ,
ರಾಮಗೊಂಡಳ್ಳಿ ಸಂಜೀವನ್ ಕೊಟ್ಟಿರೋದು, ಸಂಜೀವನ್ ಟಾರ್ಚರ್ ಮಾಡವ್ರೆ. ಅದಕ್ಕೆ ಈ ನನ್ನ ಮಕ್ಕಳಿಗೆ ನಾನು ಕೇಳೋದು, ಈ ವಿಡಿಯೋ ಮುಖಾಂತರ ನಾನು ಇದು ಅಂತ್ಯ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ವಂಶಿಕನ್ಕೂನು ಈ ನಾಡೋಡಿಗೂ ಭಾಳ ವ್ಯತ್ಯಾಸ ಐತೆ. ನಾಡೋಡಿ ಅಂತಂದ್ರೆ 3 ಬಿಟ್ಟು ನಿಂತಿರ್ತಾರೆ. 3 ಬಿಟ್ಟು ಏನಕ್ಕೂ ಅವ್ರಕ ಮಾನ ಮರ್ಯಾದೆ ಅನ್ನೋದೇನು ಇರಲ್ಲ. ಈ ಲೋಫರ್ ನನ್ನ ಮಕ್ಕಳು ಕೇಳೋದು ನಮ್ಮ ತಾಯಿ ಬಗ್ಗೆ, ನನ್ನ ಬಗ್ಗೆ, ನಮ್ಮ ಸಂಬಂಧಿಕರ ಬಗ್ಗೆ, ನಮ್ಮ ನನ್ಗೆ ಇನ್ನೊಂದು ಗೊತ್ತಾಯ್ತು. ಯಾವಾಗ ನಿಮ್ಮ ಅಪ್ಪನವ್ರ ಅಮ್ಮನ ಹತ್ರಕ್ಕೆ ಹೋಗ್ಬಿಟ್ಟಿದ್ನಂತೆ, ಅದು ಗೊತ್ತಿಲ್ಲ ನಿನ್ಗೆ. ಅದಕ್ಕೆ ಆಸ್ತಿ ಅನ್ಭವಿಸ್ಬೇಕು, ಯಾರಿಗೂ ಅಲ್ಲಲ್ಲ, ಅವನು ಬಂದು ರೆಡ್ ಹ್ಯಾಂಡ್ ಆಗಿ ಅವ್ನು ಹೇಳಿ ಫಾರ್ಮ್ ಇಂಡಿಯಾದವನು ಮತ್ತೆ ಇವನು ಮಂಜುನು ನಮ್ಮ ಅಪ್ಪನಿಗೆ ಹುಟ್ಟಿದ್ದೀನಿ ಅಂದ್ರೆ ನಾನು ಅವನಿಗೆ ಆಸ್ತಿ ಭಾಗ ಕೊಡ್ತೀನಿ. ಹೇಳ್ಮೀನ್ರಿ ನನ್ನ ಮಕ್ಕಳಕ, ಏಯ್ ಬರ್ರೋ ನಮ್ಮ ಅಪ್ಪನಿಗೆ ಹುಟ್ಟಿದಿಲ್ಲ, ನಾನು ಹುಟ್ಟಿದ್ದೀನಿ ಅಂದ್ರು ರೆಡಿರಾ ಕೊಡ್ತೀನಿ, ನಾನು ನಿಮ್ಗೆ ಆಸ್ತೀನಿ ಅಲ್ಲಿ ಭಾಗ ಇನ್ನೇನಣ್ಣ. ಅದೊಂದು. ಆಮೇಲೆ ಈ ನನ್ನ ಮಕ್ಕಳು ನಮ್ಮ ವೈಯಕ್ತಿಕ ವಿಚಾರ ಅದು ಎಲ್ಲಿ ಕಲೆಕ್ಟ್ ಮಾಡ್ತಾರೋ ಏನೋ, ನಿಮ್ಮ ಹೆಂಡ್ರ ಪಕ್ಕದಾಗ ಮಲ್ಕೊಂಡಿರೋದು ನಿನ್ನ ಮಕ್ಕಳನ್ನ ನೀನೇ ದಿಸಿದ್ಯಾ ಅನ್ನೋದ್ರಕ ಪ್ರೂಫ್ ಇದ್ರೆ ನನ್ನ ಮಕ್ಕಳ ಹಾಕ್ರೋ. ಫಾರ್ಮ್ ಇಂಡಿಯಾ ನನ್ನ ಮಗನೇ, ನಿನ್ನ ಮಕ್ಕಳು ನಿನಗೆ ಹುಟ್ಟವೆ, ನಿನಗೆ ಹುಟ್ಟೈತೆ ಅಂದ್ರೆ ಹಾಕೋ ನೀನು. ನನ್ನ ಮಗನೇ ಯಾಕೋ ಈ ತರ ಮಾಡ್ತಾ ಇದ್ಯಾ? ನಿಂದು 1 ರೂಪಾಯಿ ಖಾಲಿ ರೂಪಾಯಿ ನಾನೇನ ತಿಂದಿದ್ರೆ ಇಲ್ಲ ಯಾರ್ಕನ ಮೋಸ ಮಾಡಿದ್ರೆ ಹಾಕ್ರೋ ನೀವು. ಇದು ಒಂದು ಕಿತ್ಕೊಳಕ್ಕಾಗಲ್ಲ ಅವರು, ನಾವ್ ಇರ್ತೀರಿ ನಿನ್ ಜೊತೆಲಿ ಅಣ್ಣ. ಇವತ್ತು ಅವ್ನು ಹೇಳ್ತಾನೆ ಇದೊಂದು ಇಲ್ಲ ನೋಡ, ಇದು ಬೇರೆ ಜಾಗದಲ್ಲಿ ಹೇಳ್ಬಾರ್ದು, ಪಾಪ ನಮ್ ದೇವ್ರುಗಳು ಸಬ್ಸ್ಕ್ರೈಬರ್ ಬೇಜಾರ್ ಬೀಳ್ತಾರೆ. ಇದೊಂದು ಕೇಳಕ್ಕಲ್ಲ, ಊಬ ಇದನ್ನ ಬಿಡು. ಅಲ್ಲಣ್ಣ, ಇವತ್ತು ನೀವು ಸ್ನೇಹಿತರು ಇರ್ಬೋದು, ಇಡೀ ಕರ್ನಾಟಕ ಜನತೆ ನನ್ನ ಜೊತೆಗಿದ್ದೀರ ನೀವು, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು, ನಮ್ಮ ತಾಯಿ ತಂದೆ ಸಮಾನ ನೀವು. ಈ ಲೋಫರ್ ನನ್ನ ಮಕ್ಕಳು ಇವ್ರು ಹಾಕ್ದವ್ರಲ್ಲ, ಇವ್ನ ಹೆಂಡ್ರ ಬಗ್ಗೆ, ಇವ್ನ ಹೆಂಡ್ರ ಜೊತೆ ಮಾತಾಡಿದ್ವಿ, ಇವ್ನ ಹಾಕ್ಲಿ. ಇವ್ರ ಅಪ್ಪನ ಇವ್ನು ಹುಟ್ಟಿದ್ರೆ ಇಲ್ಲ ನಾನು ಹುಟ್ಟಿದ್ರೆ ಈ ನನ್ನ ಮಕ್ಕಳನ್ನ ಹಾಕ್ಬೇಕು. ಇದು ಏನಣ್ಣ, ಇವ್ರ ಹೆಂಡ್ರ ಜೊತೆ ಇವ್ನು ಕಿತ್ಲಾಡಿರೋದು, ಇವ್ನ ಹೆಂಡ್ರನ್ನ ಇವ್ನು ಮಾಡಿರೋದು, ಇವ್ನ ಮಕ್ಳು ಇವ್ನಿಗೆ ಹುಟ್ಟವ ಇಲ್ಲ ಅನ್ನೋದು. ಅವನು ಹೇಳ್ತಾನೆ, ಅವನು ಸುಳೆ ಸುಪ್ನಾತಿ ಅಂತ, ಅವನು ಮಂಜುನು. ಅವಾಗ ಹೇಳ್ಬೇಕು ನೀನು ಸುಳೆ ಸುಪ್ನಾತಿ ಅಂತ ನಿಮ್ಮ ಅಮ್ಮನ ಅಂದಿದ್ರೆ ಅನ್ಬೇಕು. ಆ ಅಮ್ಮನ ಬಂದು ವಿಡಿಯೋ ಮುಂದೆ ಮಾತಾಡ್ತಾಳೆ, ಏನಮ್ಮ ನಿಂದು ನಾನು 10 ರೂಪಾಯಿ ತಿಂದಿರೋದು, ಇಲ್ಲ ನಿಮ್ಗೆ ಯಾರಿಗಾದ್ರೂ ಆಗಲಿ ನಾನು ಏನನ್ನ 10 ರೂಪಾಯಿ ಮೋಸ ಮಾಡಿದರೆ ಹೇಳ್ರಿ. ನಮ್ಮ ಎಂಜಲು ನಮ್ಮ ಹುಚ್ಚೆ ಕುಡ್ದು ನಮ್ಮ ಏಳು ತಿಂದು ಬದುಕಿದ್ ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ. ಏನಣ್ಣ, ನಮ್ಮ ಜಮೀನೇನು ನಮ್ಮ ಆಸ್ತಿ ಏನೋ ಲೇ ನನ್ನ ಮಕ್ಕಳ ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಟೆನೆನ್ಸಿನಾಗ ಕೂಡ 1 ಗುಂಟೆ ಜಮೀನು ಹಾಕೊಂಡಿರೋ ಬದುಕಿರೋರ ನಾವು. ಇವತ್ತು ನನ್ನ ಮಕ್ಕಳು ನೀವು ವಿಡಿಯೋ ಮುಂದೆ ಬಂದು ನನಗೆ ಮಾತಾಡೋಕ್ಕೆ ದೇವ್ರಾನೇ ಇಷ್ಟ ಇಲ್ಲ, ನನಗೆ ಭಗವಂತನ ಸಾಕ್ಷಿಯಾಗಿ ನನಗೆ ಇಷ್ಟ ಇಲ್ಲ. ಭಾಳ ನೋವಾಗ್ತೈತೆ. ನಮ್ಮ ತಾಯಿ ಬಗ್ಗೆ ಇರ್ಬೋದು, ನಮ್ಮ ಸ್ನೇಹಿತರ ಬಗ್ಗೆ ಇರ್ಬೋದು, ಒಂದಲ್ಲ ಎರಡಲ್ಲ ಈ ನನ್ನ ಮಕ್ಕಳು ಮಾತಾಡಿರೋದು. ನೀವು ಸತ್ಯವಾಗ್ಲೂ ನೀವು ಯಾರಾದರೂ ಧರ್ಮ ದೇವ್ರುಗಳು ನೀವೆಲ್ಲನೂ ಇವತ್ತವರೆಗೂ ನನ್ನ ಇಷ್ಟು ಬೆಳೆಸಿದ್ದೀರಾ, ಕರ್ನಾಟಕ ಜನವರೇ ನಮ್ಮ ಸಪೋರ್ಟ್ ಅಲ್ಲಣ್ಣ, ಇಷ್ಟು ಬೆಳೆಸಿದ್ದೀರಾ ನನ್ನ. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ನಾನು ಕಿತ್ತೋದು ನಾಯಿಗಳು ಬೋಟಿ ತಿನ್ನ ನನ್ನ ಮಕ್ಕಳವರು, ಅವ್ರಿಗೆ ನೀನ್ ಹೇಳ್ತೀಯ ನಾವಿಲ್ಲ. ನಾವು ಅಲ್ಲಣ್ಣ, ಇಡೀ ಕರ್ನಾಟಕ ಈ ವಿಡಿಯೋ ಮುಖಾಂತರ ನಾನು ಹೇಳೋದೇನಂದ್ರೆ, ನಾನು ಇವತ್ತವರೆಗೂ ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನನ್ನನ್ನು ಅನ್ನಬಾರ್ದು ಮಾತುಗಳು, ನಮ್ಮ ಸಂಸಾರದ ಮಾತುಗಳೆಲ್ಲ ಅದ್ದವ್ರೆ. ನಾನು ಜನತೆ ಕೇಳ್ಕೊಳೋದು ಒಂದೇ, ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ನೀವು ನೀವೇ ಧರ್ಮ ದೇವತೆಗಳು, ಇವತ್ತು ನೀವೇನೇನೆ ನ್ಯಾಯ ದೊರಸ್ಕೊಡ್ಬೇಕು. ಅದೇನೋ ರಿಪೋರ್ಟ್ ಮಾಡ್ಬೇಕಂತ ದಯವಿಟ್ಟು ಮಾಡಿ ಈ ನನ್ನ ಮಕ್ಕಳಕ ಅಂತ್ಯ ಮಾಡ್ರಿ. ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಅಣ್ಣ ತಮ್ಮಂದ್ರನ್ನ ಒಂದೊಂದು ಮಾತಲ್ಲ. ಇವತ್ತು ಸಂಜೀವ್ ಅಣ್ಣ ಇರ್ಬೋದು, ಒಂದು ಮನೆ ಕಟ್ಟಿದ್ರೆ ಅದ್ರ ಬಗ್ಗೆ ಮಾತಾಡವ್ರೆ. 5 ರೂಪಾಯಿ ಅಂತೆ ಅಣ್ಣ, ಅದೇನೋ 5 ರೂಪಾಯಿ ಬಗ್ಗೆ ಹೇಳೋಣ ನೀನು. ನನ್ನ ಮಗನು ಬಂದೆ 5 ರೂಪಾಯಿ ಅಂತ ಕೇಳಿದಾಗ ಬಂದೆ 5 ರೂಪಾಯಿ ಅಂದಾಗ ಏನು 5 ರೂಪಾಯಿ ಅಂದೆ. 5 ರೂಪಾಯಿಗೆ ಏನು ಚಿಕ್ಲಿ ಪಟ್ಟು ಬರಲ್ಲ. ಏನು 5 ರೂಪಾಯಿ ಅಂದ್ರೆ 5 ಅಂದ. ಏನು ಕರೆಕ್ಟಾಗಿ ಹೇಳಪ್ಪ ಅಂದ್ರೆ 5 ಲಕ್ಷ ಅಂತಾನೆ ನನ್ನ ಮಗನು. ಅದು 5 ಲಕ್ಷ ಏನಕ್ಕಪ್ಪ ಕೊಡ್ಬೇಕಂದ್ರೆ
ನನಗೆ ನೀನು ಕಾಲುವೆ ಪಕ್ಕದ ಕಟ್ಬಿಟ್ಟಿದ್ಯಾ, ನೀನು ಗೋಮಲ್ ಜಮೀನ ಕಟ್ಬಿಟ್ಟಿದ್ಯಾ, ಡಾಗ್ಲೆ ಎತ್ತು ನೋಡು ತೋರಿಸು ಅಂದರೆ ಆ ಡಾಗ್ಲೆಲ್ಲ ಕರೆಕ್ಟಾಗಿದೆ ಸರ್, ನೀವು ಇದು ಆಯ್ತಂತ ಯಾರು ಗೊತ್ತು ನಿಮ್ಮ ಎಲ್ಲ ಇಲ್ಲ ಜಮೀನು ಬೇರೆಯವ್ರದ್ದು. ಆವಾಗ 5 ರೂಪಾಯಿ ಅಂದ 5 ಲಕ್ಷ ನಾವು ಕೊಟ್ಟಕ್ಕೆ ಒಬ್ರಿಗೆ 5 ಲಕ್ಷ ಕೊಡಕ್ಕೆ ಹೋದ್ರೆ 10 ಜನ ಬರ್ತಾರೆ ಇಂಥವ್ರು. ಇಂಥ ಮಿಂಡ್ರಿ ನನ್ನ ಮಕ್ಕಳು ಭೂಮಿ ಮೇಲೆ ಇರಬಾರ್ದು. ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಕೂಲಿ ಕೆಲಸ ಮಾಡಿದ್ರೆ ಗೊತ್ತಾಗವ ನನ್ನ ಮಕ್ಳಕ್ಕ. ನಾವು ವ್ಯವಸಾಯ ಮಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಏನು ಗೋಲ್ಡ್ ಚೈನ್ ಹಾಕೊಂಡ್ಬಿಟ್ಟಿದ್ರೆ ಅವ್ರ ಅಪ್ಪನಿಗೇನು ಹುಟ್ಟಿರೋ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡದು. ವ್ಯವಸಾಯ ಒಂದಿನ ಕಷ್ಟ ಬಿಡ್ಬೇಕಂದ್ರೆ ಸಣ್ಣ ಕಷ್ಟ ಐತೆ. ಅಗ್ರಿಕಲ್ಚರ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಬಿಡ್ಬೇಕು ಗೊತ್ತಾ? ಈ ಸಲೀಸಾಗಿ 5 ಲಕ್ಷ 10 ಲಕ್ಷ ದುಡ್ಡು ಹೋಗ್ಬಿಡ್ಬೇಕಂತ ಈ ನನ್ನ ಮಕ್ಕಳು ಪ್ರಪಂಚದೋಗಿ ಇಲ್ಲೇ ಇರೋಣ. ಇವತ್ತು ನಾವು ಕಣ್ಣಾಗ ನೀರು ಹಾಕಿದ್ರೆ ಡ್ರಾಮಾ ಅಂತ ಕೆಲವ್ರು ಅಂತಾರೆ. ನಮ್ಮ ಮನಸ್ಸಾಗ ನಾನು ಆತ್ಮಸಾಕ್ಷಿಯಾಗಿ ಭಗವಂತನ ಸತ್ಯವಾಗಲು ಸಪ್ಲಮ್ಮನ್ಗೆ ನಾನು ಮಕ್ಕೋದು ಬಸವೇಶ್ವರನ ಸೇವೆ ನಾನು ಮಾಡ್ತಾ ಇರೋದು. ನಾನು ಏನಾದರೂ ಮೋಸ ಮಾಡಿದರೆ ನಾನು ಬದುಕೋದೇ ಸಾಕ್ಷಿ. ಇಲ್ಲಾಂದ್ರೆ ಭಗವಂತನ ಈ ನನ್ನ ಮಕ್ಕಳಿಗೆ ತೋರಿಸ್ಬೇಕು. ನೀವು ಜನತೆ ನೀವೇ ದೇವ್ರುಗಳು, ಧರ್ಮ ದೇವತೆಗಳು ನೀವೇನೇನೆ. ಇವತ್ತು ನೀವಿಲ್ಲ ಅಂದರೆ ಹೊರತು ಸಂತೋಷ ಇಲ್ಲ. ಒಂದು ಊರಿಗೆ ಹೋದ್ರೂ ಅಷ್ಟೇ ಗೌರವ ಕೊಟ್ಟು ಏನಣ್ಣ ಅಷ್ಟೇ ಮರ್ಯಾದೆ ಮಾಡ್ತಾಯಿದ್ದೀರ. ನಮ್ಮ ಸ್ನೇಹಿತರನ್ನ ನಮ್ಮ ಅಣ್ಣ ತಮ್ಮಂದ್ರನ್ನ ಒಂದೊಂದು ಮಾತುಗಳಲ್ಲ ಈ ನನ್ನ ಮಕ್ಳು ಅಂತ ಇರೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವರು 3 ಬಿಟ್ಟು ನಿಂತುಬಿಟ್ಟವ್ರೆ, ನಾವು ಅದ್ರವ್ರಲ್ಲ. ನಮ್ಮೂರಾಗ ಬಂದರೆ ಇವತ್ತು ಮಾನ ಮರ್ಯಾದೆಗೆ ನಾವು ಬದುಕಿರೋರು. ಒಬ್ರಿಗೆ ಮೋಸ ಮಾಡಿಲ್ಲ. ಈ ನನ್ನ ಮಕ್ಕಳು ಒಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಏನಂದರೆ ಅದು ನಮ್ಮ ಅಪ್ಪನ ಅಂತಾರೆ ಇವರು ಲೋಪರ್ ಕೊಟ್ಟು ನನ್ನ ಮಗನು ಅಂತ ಕೇಳ್ತಾರೆ. ಇವರು ನಮ್ಮ ಅಪ್ಪನು ಎಷ್ಟು ಕಷ್ಟ ಬಿದ್ದು ನಮ್ಮ ಅಪ್ಪನ ಪ್ರಾಣವು ಈ ನನ್ನ ಮಕ್ಕಳು ಒಂದೊಂದು ಮಾತಲ್ಲ ಸ್ವಾಮಿ ಅಂದಿರೋದು. ನೀವೇ ಧರ್ಮ ದೇವತೆಗಳು. ಇವತ್ತು ಎಲ್ಲ ನಮ್ಮ ಕರ್ನಾಟಕ ಜನತೆ ನೀವೇನೇನೆ ನನ್ನ ಮನಸ್ಸಿನಿಂಕ ನಾನು ಹೇಳ್ತಾ ಇರೋದು. ಇವತ್ತು ಅದೇನೋ ರಿಪೋರ್ಟ್ ಅಂತೆ, ದಯವಿಟ್ಟು ಮಾಡಿ ಈ ಲೋಫರ್ ನನ್ನ ಮಕ್ಕಳಿಗೆ ಅಂತ್ಯ ಮಾಡಿಬಿಡ್ರಿ. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತುಬಿಟ್ಟವ್ರೆ. ಸಂಸಾರದ ವಿಚಾರ ಎತ್ತು ಮಾತಾಡ್ತಾರೆ ಅಂದರೆ ಇವ್ರು ಹೆಂಡ್ರುಗಳಿಗೆ ಮಾಡೋದು ಈ ನನ್ನ ಮಕ್ಕಳು ವೀಡಿಯೋ ಮುಂದೆ ತೋರಿಸ್ತಾರೆ. ಇವರು ಯಾರ ಮನೆನ ಗಣ ಇಲ್ಲ ಗಲಾಟೆ, ಯಾರ ಮನೆಗಿಲ್ಲ. ಈ ನನ್ನ ಮಕ್ಕಳು ಒಂದೊಂದಲ್ಲ ನಾನು ದೇವ್ರಣ ಎಷ್ಟು ತಡ್ದೆ ಅಂದರೆ ಬೇಡ ಅಂದೆ. ನಮ್ಮ ಸ್ನೇಹಿತರು ಇಲ್ಲ ನೀನು ಮಾತಾಡ್ದಿರೋ ಹೋದ್ರೆ ಏನು ಅಂತಂದರು. ಬೇಡಣ್ಣ ಅವ್ರ ಮಟ್ಟಕ್ಕೆ ನಾವು ಇಳಿಯೋದು ಬೇಡ ಅಂತ ನಾನು ಎಷ್ಟೋ ತಡ್ದೆ ಅಣ್ಣ. ನಾನು ಮನ್ಸಾರ ಹೇಳ್ತಾ ಇದ್ದೀನಿ, ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ಇಷ್ಟೂ ಮಾಡ್ತಾವ್ರೆ. ನೀವೇ ಉತ್ತರ ಕೊಡಬೇಕು. ಇದು ಕಣ್ಣೀರಲ್ಲ, ನಿಮ್ಗೆ ನಾನು ಕೊಡ್ತಾ ಇರೋದು. ನಾವು ಶಾನ ಮರ್ಯಾದೆ ನಿಕ ಬದುಕಿದವ್ರು ಹೊರ್ತೂರಾಗ ಬಂದು ಯಾರನ್ನ ಕೇಳ್ಬೋದು ನೀವು. ಒಬ್ರಿಗೆ ಅನ್ಯಾಯ ಮಾಡಿದವ್ರಲ್ಲ ನಾವು. ಟೆನೆನ್ಸಿನಾಗ ಕೂಡ ಜಮೀನು ಹಾಕ್ಕೊಂಡಿಲ್ಲ. ಈ ನನ್ನ ಮಗನು ಒಂದೊಂದು ಮಾತಲ್ಲ ಅಣ್ಣ, ನಿಮ್ಮನ್ನ ಸಮೇತವಾಗಿ ಹಸು ಮಾಂಸ ಅಂತಾನೆ ಅನ್ನ ತಿನ್ನೋದ್ರನ್ನ ಈ ಥರ ಮಾತಾಡ್ತಾನೆ ಅಂದರೆ ಇಡೀ ಹೊಸಕೋಟೆನಾಗ ಅಕ್ಷಯ್ ದಮ್ ಬಿರಿಯಾನಿ ಇಡೀ ಹೊಸಕೋಟೆನಾಗಲ್ಲ, ಇಡೀ ನಮ್ಮ ಕರ್ನಾಟಕದಾಗ ಆಂಧ್ರನಾಗ ಮಾಸ್ನಾಗ ಹೋಗಿ ಓಪನ್ ಮಾಡಿದ್ರೆ ಅವತ್ತು ಕೂಡ ಎಷ್ಟೋ ಜನ ಬಂದು ತಿಂದರು. ಅನ್ನನೇ ಅಂತೀಯಲ್ಲೋ ನನ್ನ ಮಗನೇ, ಅನ್ನನ ಅಂತೀಯಲ್ಲೋ, ನಿನಗೆ ಭಗವಂತನ ಒಳ್ಳೇದು ಮಾಡ್ತಾನೆ. ಅನ್ನ ಪರಬ್ರಹ್ಮ ಸ್ವರೂಪ. ಎಂಥ ಕೋಟ್ಯಾಧೀಶ್ಪುರ್ನು ಎಂಥ ಭಿಕ್ಷಾಧೀಶ್ಪುರ್ನು ಕೂಡ ಅನ್ನ ತಿಂದೇನೇ ಬದುಕಬೇಕು. ಆ ಅನ್ನನೂ ಕೂಡ ಅಂತೀರ ಅಂತಂದರೆ ಇನ್ನೆಂಥ ನನ್ನ ಮಕ್ಳು. ಅವನು ವರ್ಮಾವಾಗ ಒಮ್ಮೆ ಅವನೇ ನನ್ನ ಮಗನವನು ಅವನ ಹೆಂಡ್ರನ್ನ ಕಂಡವ್ರು ಕೊಟ್ಟು ನನ್ನ ಮಗನ ಮಾಡಿರೋದು ಒಂದೊಂದಲ್ಲ. ನಾನು ಈ ಟೈಮಾಗ ಹೇಳಲ್ಲ. ಭಗವಂತನು ಹಸು ಮಾಂಸ ಅಂತಾನೆ ನಾವು ಹಸುಗೆ ಪೂಜೆ ಮಾಡ್ತೀರಿ. ನನ್ನ ಮಗನ ಹಸು ಮಾಂಸ ತಿಂದು ಜನಗಳು ಕೊಯ್ತಾರೆ ಅಂದ್ರೆ ತಾಯಿಗಿಂತ ಹೆಚ್ಚು ಹಸು ಅವರು ಪೇಮೆಂಟ್ ಕೊಟ್ಟು ಅಲ್ಲಣ್ಣ. 100 ಹೇಳಿ ಒಂದು ಮೀಡಿಯಾ ಮುಂದೆ ಬಂದು ಹೇಳ್ಬೇಕಾದ್ರೆ ನೀನ್ ಹೆಂಡ್ರಕ್ ಮಾಡಿರೋದು ನೀನು ಹುಡ್ಸಿರೋ ಮಕ್ಳು ನಿಂದೇನ ಅನ್ನೋದು ಕೂಡ ಪ್ರೂಫು. ಲೋಪರ್ ನನ್ನ ಮಗನೇ ಬಂದು ಕೊಡೋ. ನನ್ನ ಮಗನ ವೀಡಿಯೋಗಳು ಮಾಡ್ತೀಯಲ್ಲೋ, ನಿನ್ ಸಂಸಾರ ಯಾವುದೋ ಇದು ಯಾವುದೋ. ಸೀನಣ್ಣಗೆ ಫೋನ್ ಮಾಡಿ ಹೇಳ್ತಾನಂತೆ ಒಬ್ಬನ, ಅವನು ನಮ್ಮೂರಾಗ ಅವನು ಗಾಂಡು ನನ್ನ ಮಗನವನು. ಹೇಳೋಣ ಅದು ಅದೆಲ್ಲ ಬೇಡ. ಇನ್ನೊಂದು ಸ್ನೇಹಿತರೆ ದಯವಿಟ್ಟು ಹೇಳ್ತೀವಿ, ಯೂಟ್ಯೂಬಲ್ಲಿ ಅವ್ರ ಚಾನಲ್ಲೇನೆ ತೆಗ್ದಾಕ್ತಾರಂತೆ, ರಿಪೋರ್ಟ್ ಮಾಡ್ಬೇಕಂತೆ. ಆ ರಿಪೋರ್ಟ್ ಮಾಡೋದು ಹೆಂಗೆ ಅನ್ನೋದು ಕೂಡ ನಮ್ಮ ಕ್ಯಾಮ್ರಾಮ್ಯಾನು ಅದ್ರಲ್ಲಿ ತೋರಿಸ್ತಾನೆ. ದಯವಿಟ್ಟು ನಮ್ಮ ಹೊರ್ತೂರು ಸಂತೋಷ್ ಫಾಲೋವರ್ಸ್ ಆಗಿರಲಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿರಲಿ, ಪ್ರತಿಯೊಬ್ಬರೂ ಒಬ್ಬರು ಇಲ್ದಿರ ಪ್ರತಿಯೊಬ್ಬರು ರಿಪೋರ್ಟ್ ಮಾಡಿಬಿಟ್ಟು ನಮ್ಮ ಮೆಸೇಜ್ ಕಳಿಸ್ರಿ ಸ್ನೇಹಿತರೆ. ನಮ್ಮ ಸ್ನೇಹಿತರು ಕಣ್ಣಲ್ಲಿ ನೀರು ಹಾಕ್ಕೊಂಡವ್ರು ಅಂದರೆ ಅವ್ರಿಗೆ ದೇವರನ್ನೇ ಒಳ್ಳೇದಾಗಲ್ಲ, ಉಳುಗ್ಲು ಬಿದ್ದೆ ಸಾಯೋದು ನನ್ನ ಮಕ್ಕಳು. ಅವರು ಹೇಳಿದ್ದೀನಿ ನೋಡ್ರಿ ಇವತ್ತು. ಅಂಥ ಒಳ್ಳೆ ಮನುಷ್ಯನ ಇಡೀ ಕರ್ನಾಟಕ ಜನನೇ ಪ್ರಾಣ ಬಿಟ್ಕೊಳ್ತಾರೆ ಹೊರ್ತೂರು ಸಂತೋಷ್ ಅಂದರೆ. ಎಲ್ಲಾದರೂ ಒಂದು ಚಿಕ್ಕ ಫಂಕ್ಷನ್ಗೆ ಹೋಗ್ಲಿ
ಊರೂರೇ ಬಂದು ನಿಂತ್ಕೊಳ್ತಾರೆ, ಅಣ್ಣ ಸಂತೋಷ್ ಅಣ್ಣ ಒಂದು ಫೋಟೋಣ ಅಂತ ಮನುಷ್ಯನ ಇಷ್ಟೊಂದು ಡಾಮಿನೇಟ್ ಮಾಡ್ತಾರೆ. ಅವ್ರಿಗೆ ಒಳ್ಳೇದಾಗಲ್ಲ. ಅದರಿಂದ ನಾವು ಏನು ಕೇಳ್ತೀರ ಅಂದ್ರೆ ದಯವಿಟ್ಟು ಪ್ರತಿಯೊಬ್ರು ಯೂಟ್ಯೂಬ್ ಚಾನಲ್ ಅವ್ರನ್ನ ಫಾರ್ಮ್ ಇಂಡಿಯಾ ಅಂತ ಬರುತ್ತೆ, ಹೊಡೆದ್ರೆ ಫಾರ್ಮ್ ಇಂಡಿಯಾ ಚಾನಲ್ ಓಪನ್ ಮಾಡಿ ಅದ್ರಲ್ಲಿ ತೋರಿಸ್ತಾರೆ ನಮ್ಮ ಹುಡುಗ ಹಾಕ್ತಾರೆ ರಿಪೋರ್ಟ್ ಮಾಡೋದು ಹೆಂಗೆ ಅಂದ್ಬಿಟ್ಟು. ಆ ಥರ ರಿಪೋರ್ಟ್ ಮಾಡಿ ಸುಮಾರು ಸಾವಿರಗಳ ಜನ ರಿಪೋರ್ಟ್ ಹೋಯ್ತಂದ್ರೆ ಇಮಿಡಿಯೇಟ್ 6 ದಿನ 7 ದಿನದಲ್ಲಿ ಚಾನಲೇ ತೆಗೆದಾಕ್ತಾರೆ ಅಂತ. ದಯವಿಟ್ಟು ಕೇಳ್ಕೊಳೋದು ನಾವು ಇಷ್ಟೇ ಸ್ನೇಹಿತರೆ, ನಮ್ಮ ಅಭಿಮಾನ ನಮ್ಮ ಪ್ರೀತಿ ನಿಮ್ಮ ಹತ್ರ ಇದೆ ಅಂತ ಕೇಳಿದ್ರೆ ಇದೊಂದೇ ನಾವು ಕೇಳ್ಕೊಳೋದು. ದಯವಿಟ್ಟು ನಮ್ಗೆ ರಿಪೋರ್ಟ್ ಮಾಡಿಬಿಟ್ಟು ನಮ್ಗೊಂದು ಮೆಸೇಜ್ ಕಳಿಸಿ. ಅಲ್ಲಡ ನಾವು ಮಾಡಿದ್ದೀರಣ್ಣ, ನಾವು ಮಾಡಿದ್ದೀರಿ ಸರ್. ಈ ಹಳ್ಳಿಕಾರ್ ಬಗ್ಗೆ ಮಾತಾಡಿದ್ರು. ಹಳ್ಳಿಕಾರ್ ಒಡಿಯ ಅಂತ ನಾನು ದೇವ್ರನೇ ನಾನು ಎಲ್ಲೂ ಕೇಳ್ಕೊಂಡಿದ್ದಲ್ಲ, ಜನಗಳು ಕೊಟ್ಟಿದ್ದು. ಅದ್ರ ಬಗ್ಗೆ ಎತ್ಬಿಟ್ರು ಅವ್ರನ್ನ ಇವ್ರನ್ನ ಎಲ್ಲ ನಮ್ಮ ಮನೆಗೆ ತಿಂದವ್ರೆ ಅಣ್ಣ, ಎಲ್ಲ ಮಾಡ್ದವ್ರು. ಆಮೇಲೆ ಇವತ್ತು ಹಳ್ಳಿಕಾರ್ ರೇಸ್ ಅಂತ ಮಾಡಿದಾಗ ಇದೇ ಈ ಮಂಜುನಾನ್ ಮಗನು ಬಂದು ಅಣ್ಣ ಒಂದೊಂದು ಅಂಗಡಿಗೆ 20-20 ಸಾವಿರ ವಸೂಲ್ ಮಾಡಿ ಪೇಮೆಂಟ್ ಗಿರಾಕಿ ನಮ್ಮ ಮಾನೇನೇ ಕಳೆದ್ಬಿಟ್ಟ. ಅವತ್ತು ನಾನು ರೂಪಾಯಿ ನಾನು ತಗೊಂಡಿಲ್ಲ, 50,000 ಖರ್ಚು ಮಾಡಿ ಕರೆಂಟು ಎಲ್ಲ ಹಾಕ್ಸಿ ನಾನು ಮಾಡಿಸಿದ್ದು. ಈ ನನ್ನ ಮಗನು ಇವನು ನನಗೆ ಹೇಳಕ್ ಪದಗಳಕ್ ಬರಲ್ಲ. ಥರ್ಡ್ ಕ್ಲಾಸ್ ನನ್ನ ಮಕ್ಳು ಇವರು. ಒಂದೊಂದು ಮಾತಲ್ಲ, ಇವತ್ತು ನಾನು ದುಃಖದ ನಿಂಕ ಮಾತಾಡ್ತಾ ಇದ್ದೀನಿ. ಯಾಕಂತಂದ್ರೆ ಅಣ್ಣ 1-2 ವಿಡಿಯೋ ಅಣ್ಣ ಏನಣ್ಣ ನಮ್ಮ ಜೊತೆ ಇರೋರ್ದು ಎಲ್ರದ್ದು ಅಣ್ಣ, ಬನ್ನೂರು ಕೃಷ್ಣ ಅಣ್ಣಿಂಕ ಹಿಡ್ದು ಮಂಡ್ಯ ಎಲ್ರದ್ದು ಅಣ್ಣ, ನಿಮ್ಮದಿಂದ ಹಿಡ್ದು ಹಸು ಮಾಂಸ ಅಂತ ಹಾಕ್ತಾನಂದ್ರೆ ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರೆ ಏಳು ತಿಂತಾರಣ್ಣ. ಈ ನನ್ನ ಮಕ್ಕಳು ಇವತ್ತು ಇಲ್ಲಿ ಏನು ನಿಂತವ್ರೆ ಖಾಲಿ ನಾವು ಯಾರಿಗೂ ಹೇಳಿಲ್ಲ. ನಾನು ಇವತ್ತು ಬಂದಿದ್ದು ಲೇಟಾಗೇನೇನೆ, ಎಲ್ಲರೂ ಬಂದು ಕಾದಿದ್ರು. ಎಲ್ಲಾರನ್ನೂ ನಾನು ಲೇಟಾಗಿ ಬಂದೆ. ಯಾಕಂತಂದರೆ ದಿನಾನು ಜನಗಳ ನಿಂಕನೇ ನಾನು ದಿನ ಮಲ್ಗೋದು 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಇಷ್ಟು ಜನಗಳಾಗಿದ್ದು ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ಬರು ಸೇರಿಕೊಂಡು ಇವನ್ಗೆ ದುಡ್ಡು ಕೊಡೋ ನನ್ನ ಮಕ್ಕಳವ್ರೆ. ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರಲಿ, ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರ್ ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ನನ್ನ ಮಕ್ಕಳು ನಮ್ಮ ತಾಯಿ ಊಟ ಮಾಡಲ್ಲಣ್ಣ, ಎಷ್ಟು ನೋವು ತಿಂತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಣ್ಣ. ನಮ್ಮ ತಾಯಿ ಊಟ ಮಾಡಲ್ಲಣ್ಣ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ಗಳಲ್ಲಿ ಸಿಗ್ತದೋ ಆ ಭಗವಂತ ಗೊತ್ತು. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ ಮಕ್ಕಳು ತಣ್ಣಗ ಇರಲಿ, ಒಬ್ರಿಗೆ ನೋವು ಇಕ್ಬೇಡ್ರಿ. ನಾವು ಒಬ್ರಿಗೆ ಅನ್ಯಾಯ ಮಾಡಿದವ್ರಲ್ಲ, ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ. ಇವತ್ತೂ ನನ್ನ ಮನೆ ದುಡ್ಡು ಖರ್ಚು ಮಾಡಿ ನಾನು ಓಡಾಡ್ತಾ ಇರೋದು. ಇವತ್ತೂ ಒಬ್ಬರ ಹತ್ರ ಒಂದೇ ಒಂದು ರೂಪಾಯಿ ನಾನು ತಗೊಂಡಿಲ್ಲ. ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಏನು ಹೇಳ್ತೀನಿ ಅಂದ್ರೆ ಬಸವೇಶ್ವರನ ಸೇವೆ ಮಾಡಿದ್ಕೆ ಇವತ್ತು ಇಷ್ಟು. ನೀವು ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳಕ್ಕೆ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್ಬೇಕು. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ರಿಪೋರ್ಟ್ ಮಾಡೋದು ಹೇಳಿ ನೀನು ಒಂದ್ಸತಿ. ರಿಪೋರ್ಟ್ ಮಾಡೋದು ನೀನು ಅಣ್ಣ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ರಿಪೋರ್ಟ್ ಮಾಡೋದು ಹೇಳು, ಅವ್ರು ಮಾಡ್ತಾರೆ. ನಾವು ಅದು ನಮ್ಮ ಹುಡುಗರು ಹಾಕ್ತಾರೆ ಈ ವಿಡಿಯೋನಾಗ. ದಯವಿಟ್ಟು ನೀವೆಲ್ರೂ ಸಹಕರಿಸ್ರಿ. ಆ ನನ್ನ ಮಕ್ಕಳಿಗೆ 300-400 ಸಬ್ಸ್ಕ್ರೈಬರ್ಸ್ ಇದ್ರು, ಇವತ್ತು 10,000 ಜನ ಆಗಿದ್ದೀರ. ಆ ನನ್ನ ಮಕ್ಕಳು ಅದನ್ನೇ ಒಂದು ದೊಡ್ಡದಾಗ ಹಾಕೊಂಡು ದಯವಿಟ್ಟು ನಾವು ಎಲ್ಲರೂ ಮಾಡ್ತಾವ್ರೆ. ಕಡೆ ಸಬ್ಸ್ಕ್ರೈಬರ್ ಆಗಿರೋರು ಅನ್ಸಬ್ಸ್ಕ್ರೈಬರ್ ಆಗಿರಿ, ಅವರು ರಿಪೋರ್ಟ್ ಮಾಡ್ರಿ ಅಂತ ನಾವು ಕೇಳ್ಕೊಂತೀವಿ ಸ್ನೇಹಿತರೆ. ಎಲ್ಲ ನಿಮ್ಮ ಕೈಯಾಗೆ ಐತೆ. ಈ ನನ್ನ ಮಕ್ಕಳು ಅನ್ನ ತಿನ್ನೋ ಬಾಯಿಗೆ ಏಲ್ ತಿನ್ನೋ ಮಾತಾಡೋದು. ನಮ್ಮ ಸೀನಣ್ಣ ಒಂದು ಮಾತಂದ್ರು, ನಾಯಿ ಬೋಟಿ ತಿನ್ನೋರಲ್ಲ ಇವರು, ನಾಯಿ ಏಲ್ ಕೂಡ ಸಮಾನ ಅಲ್ಲ ಈ ಲೋಪರ್ ನನ್ನ ಮಕ್ಕಳು. ಇವ್ರ ಬಾಯಿಗೆ ಬರೋ ಮಾತುಗಳು ಯಾವುದು, ಇವ್ರು ಅನ್ನೋದು ಯಾವುದು. ಅಣ್ಣ ನಾನು ಇವತ್ತು ಕಣ್ಣಾಗ ನೀರು ಹಾಕ್ಕೊಂಡೆ. ಯಾಕಂತಂದರೆ ಹೊಟ್ಟೆನಾಗ 1-2 ಅಣ್ಣ. ನಮ್ಮ ತಾಯಿ ನ್ಯಾಯವಾಗಿ ನಿದ್ದೆ ಹೋಗಿ ಊಟ ಮಾಡಿ ಎಷ್ಟು ದಿನ ಆಗೈತಣ್ಣ. ಈ ಲೋಪರ್ ನನ್ನ ಮಕ್ಳು ಕೇಳ್ರಿ ಅಣ್ಣ, ನೀವೇ ದಿನ ಮಾತಾಡ್ತಾರೆ ಅಣ್ಣವರು. ಎಷ್ಟು ನೋವು ತಿಂತಾ ಇದ್ದೀರಿ ಅಂದರೆ ಅಣ್ಣ, ಅದಕ್ಕೆ ಹೇಳೋದು, ಹೆಸರು ಮಾಡೋದು ಒಂದಲ್ಲ, ಹೆಸರನ್ನ ಉಳಿಸ್ಕೊಂಡು ಹೋಗೋದು ಒಂದಲ್ಲ ಅಂತ. ಈ ನನ್ನ ಮಕ್ಕಳು ಏನು ನಾನು ತಿಂತಿದ್ದೀನೋ ಆ ಭಗವಂತನಿಗೆ ಗೊತ್ತು. 1 ರೂಪಾಯಿ, ಒಂದೇ 1 ರೂಪಾಯಿ ಈ ನನ್ನ ಮಕ್ಕಳು ನಾನು ತಿಂದಿಲ್ಲ. ಈ ನನ್ನ ಮಕ್ಕಳು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ. ಬಂದು ರೇಸಾಗ ಈ ಸಿಕ್ಕಾಪಟ್ಟೆ ಅಣ್ಣ 3-4 ಲಕ್ಷ ಕಲೆಕ್ಷನ್ ಮಾಡ್ತೀನಿ ನನ್ನ ಮಕ್ಕಳಣ್ಣ ಇವರು. ಇವತ್ತು ಮೀಡಿಯಾಗಳ ಮುಂದೆ ಬಂದು ನನ್ನ ಅಂತಾರೆ, ನಾನು ಏನಂತ ತಪ್ಪು ಮಾಡಿರೋದು, ಇಂಥದ್ದು ಮಾಡಿದ್ದೀನಿ. 1 ಪ್ರೂಫ್ ಕೊಟ್ಟವ್ರೆ. ಇವತ್ತು ನೋಡಿ ಹೆಂಗೈತ, ಜೈಲಿಂದ ಇರ್ತಾರೆ ನೋಡು, ಹಂಗವ್ರೆ ಮಕ್ಕಳು. ಅದಕ್ಕೆ ಈ ವಿಡಿಯೋ ಮುಖಾಂತರ ದಯವಿಟ್ಟು
ನೀವೇನಾದರೂ ಕರ್ನಾಟಕ ಜನತೆ ನೀವೇನಾದರೂ ಇದಿದ್ರೆ ದಯವಿಟ್ಟು ಈ ನನ್ನ ಮಕ್ಕಳು ವಿಡಿಯೋಗಳನ್ನ ಬಿಟ್ಬಿಡ್ರಿ. ಯಾಕಂದ್ರೆ ಅವ್ರು ಎಲ್ಲ ಬಿಟ್ಟು ನಿಂತ್ಬಿಟ್ಟವ್ರೆ. ಅವ್ರಿಗೆ ಏನೂ ಇಲ್ಲ, ಮಾನ ಮರ್ಯಾದೆ ಶಿವು ರಕ್ತ ಅನ್ನೋದು ಏನೂ ಇಲ್ಲ. ಒಂದು ಇವತ್ತು ಅವರು ಮಾತಾಡೋ ಮಾತುಗಳು ಯಾವುದು ಎಲ್ಲ ವರ್ಸ್ಟ್ ಮಾತುಗಳು. ಇವ್ರು 8 ರೂಪಾಯಿದಾಗ ಮಲಗಿರೋದು ಇವ್ನು ಮಾಡಿ ಬಿಡ್ತಾನ ನನ್ನ ವಿಡಿಯೋ. ಅವನು ಹೇಳ್ತಾನೆ ಇವತ್ತು ಹೊರ್ತೂರು ಸಂತೋಷ್ ಇಲ್ಲ ಅಂದ್ರೆ ಆ ಚಾನಲ್ ಅಲ್ಲಿ ಅವ್ರಿಗೆ ಊಟ ಇಲ್ಲ, ಊಟ ಇಲ್ಲ ಅವ್ರಿಗೆ ಒಂದೇ ಇಲ್ಲ. ಫಾರ್ಮ್ ಇಂಡಿಯಾ ಅಂತ ಸಿಕ್ಕೊಂಡವ್ರೆ. ಏನಾದ್ರು ಫಾರ್ಮ್ ಇಂಡಿಯಾ ಫಾರಂ ಬಗ್ಗೆ ಒಂದು ಹಾಕಿದ್ಯಾನೋ ಲೋಪರ್ ಮಗನೇ, ಸಂತೋಷನ ಬಗ್ಗೆ ಫಾರ್ಮ್ ಬಗ್ಗೆ ಹಾಕಿದ್ರೆ ಫಾರಂ ಇಂಡಿಯಾ ಅಂತ ಹಾಕೊಂಡು ಯಾವ್ದೋ ಕೋಳಿ ಕುರಿದ ಅಂತ ಹಾಕ್ತಾನೆ. 150 ಜನ ನೋಡಲ್ಲ. ಸಂತೋಷನ ಬಗ್ಗೆ ಹಾಕಿದ್ರೆ 7,000 5,000 ಜನ ನೋಡ್ತಾರೆ. 20,000 ತಗೊಂಡ್ತಾನೆ ಓಟಿಗಿರಕ್ಕೆ. ಓಟಿಗೂ ಏನೋ ಒಂದು ಈ ಲೋಪರ್ ಒಂದೇ ಚಾನಲ್ ಯಾರ್ಯಾವ್ರ ಕರ್ನಾಟಕದಲ್ಲಿ ಅವ್ರಿಬ್ರೆ ಸಂತೋಷನ್ ದೇಶ ಅವ್ರು ಇಡೀ ಕರ್ನಾಟಕ 7 ಕೋಟಿ ಜನ ಪ್ರೀತಿಸ್ತಾರೆ. ಅಂದ್ರೆ ಈ ಚಾನಲ್ಲೇನೆ ಬೇರೆ ಯಾವ್ರು ದೇವ್ರನೆ ಒಬ್ರು ಸಂತೋಷನ ಬಗ್ಗೆ ಒಂದೇ ಒಂದು ಸ್ವಲ್ಪ ಹೇಳಲ್ಲ. ರಿಪೋರ್ಟ್ ಮಾಡ್ರಿ, ಯೂಟ್ಯೂಬ್ಗೆ ಹೋಗ್ಬಿಟ್ಟು ಯೂಟ್ಯೂಬ್ ಚಾನಲ್ ರಿಪೋರ್ಟ್ ಮಾಡಿದ್ರೆ ಕರೆಕ್ಟ್ ಆಗಿ 7 ದಿನಕ್ಕೆ ಚಾನಲೇ ಬ್ಲಾಕ್ ಮಾಡ್ತಾರಂತೆ. ದಯವಿಟ್ಟು ಆ ರಿಪೋರ್ಟ್ ಹೆಂಗ್ ಗೊತ್ತಿಲ್ದ ಓದಿರೋರ್ಗೆ ಎಲ್ಲರಿಗೂ ಗೊತ್ತಿರ್ತೈತೆ. ಅಕಸ್ಮಾತ್ ಓದಿದ್ರು ಒಬ್ಬೊಬ್ರು ನಮ್ಮಂತ ಅರ್ಧಂಬರ್ಧಂ ಗೊತ್ತಿರೋರ್ಗೆ ಅದ್ರಲ್ಲಿ ಹಾಕಿ ತೋರಿಸ್ತೀರಿ. ಹೆಂಗ್ ನೋಡೋದು ಅದನ್ನ ಫಾಲೋ ಮಾಡ್ಕೊಂಡೇ ರಿಪೋರ್ಟ್ ಮಾಡಿಬಿಡ್ರಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಮುಖಾಂತರ ಕೇಳ್ಕೊಳೋದು ಒಂದೇನೇನೆ, ಸತ್ಯಮೇವ ಜಯತೆ. ಯಾವತ್ತೂ ಅನ್ನ ಹಾಕಿದ್ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ್ದು ಹೊಲ ಕೆಡಲ್ಲ. ಈ ನನ್ನ ಮಕ್ಕಳು ಇವ್ರಿಗೆ ಏನೇನೋ ಇವ್ರಿಗೆ ಇಷ್ಟ ಬಂದಂಗೆ ಮಾಡಿದ್ರು. ನಾನು ಹೇಳೋದು ಒಂದೇನೆ, ಸಂಸಾರಿಗಳು ನಾಡೋಡಿಗಳು ಅಂತ ಎರಡೈತೆ. ನಾಡೋಡಿಗಳು ಅಂದರೆ ಇಡೀ ಎಲ್ರಿಗೂ ಗೊತ್ತು, ಹಳ್ಳಿ ಜನಗಳ್ಕ ನಾಡೋಡಿಗಳು ಅಂತಾನೆ 3 ಬಿಟ್ಟು ನಿಂತವ್ರು ಅಂತ ನನ್ನ ಮಕ್ಳು ಇವರು. ನಾವು ಅವ್ರ ಏನಣ್ಣ 10 ರೂಪಾಯಿ ಖಾಲಿ 10 ರೂಪಾಯಿ ಇವ್ರಿಗೆ ಮೋಸ ಮಾಡಿದರೆ ನಮ್ಮ ಸ್ನೇಹಿತರನ್ನ ಅವ್ರ ಸಂಬಂಧಿಕರನ್ನ ಇಂಥದೇ ಅಂತಲ್ಲಣ್ಣ ಇವ್ರು ಮಾಡಿರೋ ವಿಡಿಯೋಗಳು. ದಯವಿಟ್ಟು ನೀವು ಕರ್ನಾಟಕ ಜನತೆ ಇರ್ಬೋದು, ಅಕ್ಕಪಕ್ಕದ ರಾಜ್ಯದವರು ಇರ್ಬೋದು, ನನಗೆ ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು ಅಣ್ಣ, ನೀವೇ ನೋಡಿರ್ಬೋದು ಆ ಪ್ರೀತಿ ವಿಶ್ವಾಸ. ಮಹಾರಾಷ್ಟ್ರ ಇರ್ಬೋದು, ಎಲ್ಲ ಅಷ್ಟೇ ಸಪೋರ್ಟ್ ಮಾಡಿದ್ದೀರಾ. ನಾನು ಇವತ್ತವರೆಗೂ ದನ ಕರ ವಿಚಾರದಾಗ ನಾನು ಊಟ ನೀರು ಬಿಟ್ಟು ನಾನು ನಿಂತಿರೋದು. ದಯವಿಟ್ಟು ನೀವೇ ಉತ್ತರ ಕೊಡಬೇಕು. ಈ ನನ್ನ ಮಕ್ಕಳನ್ನ ಇಲ್ಲಿಕೇನೆ ನಿಲ್ಲಿಸ್ಬೇಕು. ಆಮೇಲೆ ಈ ವಿಡಿಯೋ ಮುಖಾಂತರ ನಾನು ಒಂದು ಕೇಳ್ಕೊಳೋದು, ಇಷ್ಟು ದಿನದವರೆಗೂ ಎಷ್ಟೋ ಜನ ಹುಡುಗರು ಗಲಾಟೆ ಮಾಡ್ತೀರಿ, ಇನ್ನೊಂದು ಮಾಡ್ತೀರಿ ಅಂದರು. ಬೇಡಪ್ಪ ಅಂದೆ. ಇನ್ನು ನನಗೆ ಇದಕ್ಕೆ ಸಂಬಂಧ ಇಲ್ಲ, ಈ ನನ್ನ ಮಕ್ಕಳಕ್ಕೆ ನನಗಿನ್ನು ಸಂಬಂಧ ಇಲ್ಲ. ನೀವು ಏನಾನ ಮಾಡ್ಕೊಳ್ರಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಆ ಚಾನಲ್ ನ ಮುಚ್ಚಬೇಕು, ಗ್ಯಾರಂಟಿ. ಅವ್ರನ್ನ ಇರಬಾರ್ದು. ಮಕ್ಳಿದ್ರೆ 8 ದಿನ ಇರಬಾರ್ದು. ನನ್ನ ಮಕ್ಳು ಅವ್ರ ಪೇಪರ್ ಆಯಕ್ ಬರ್ಬೇಕು, ಹಿಂಗ್ ತಗ್ಲಾಕೊಂಡು ಬರ್ತಾರಲ್ಲ ಈ ಪೇಪರ್ ಅವ್ರ ಹಂಗೆ ಪೇಪರ್ ಅದಕ್ಕಿಂತ ಕೀಳ್ ನನ್ ಮಕ್ಳೇ ಅವ್ರು ಬಿಡು. ನೆಕ್ಸ್ಟ್ ಒಬ್ಬ ಮನುಷ್ಯನ್ಗೆ ಇಷ್ಟೊಂದು ನೋವು ಇಕ್ತಾರೆ ಅಂದ್ರೆ ಅದು ಅಷ್ಟು ಒಳ್ಳೇದಲ್ಲ. ಪರಮಾತ್ಮನು ಅವ್ರಿಗೇನು ಮಾಡಿಲ್ಲ ಅಂದ್ರೆ ಅವ್ರ ಮಕ್ಳವ್ರೆ ಹೆಂಡ್ತಿಯವ್ರೆ ಅವ್ರ ಮಕ್ಳಿಗೆ ತಗಲ್ತೈತೆ ಆ ನೋವು. ಕಣ್ಣಲ್ಲಿ ನೋಡಿರೋಂಥದ್ದೇ ನಾವು. ದೊಡ್ಡವ್ರು ಮಾಡಿರೋ ತಪ್ಪು ಮಕ್ಳಿಗೆ ಆಗ್ತೈತೆ. ಫಾರ್ಮ್ ಇಂಡಿಯಾದವನೇ ನೀನು ಸದ್ಯಕ್ಕೆ ಇವಾಗ ಮಾಡ್ತಾ ಇರ್ಬೋದು, ನಿನ್ ಮಕ್ಳವ್ರೆ ಈತನ ನೋವು ಅವ್ರಿಗೆ ತಗಲ್ತ ಅಂದ್ರೆ ವಂಶ ಹೋಗ್ಬಿಡ್ತೈತೆ. ಹುಷಾರಿರ್ಲಿ, ಬರ್ಕೋ. ಇವಾಗಾದ್ರೂ ನೀನು ವಿಡಿಯೋ ಮಾಡೋದು ಬಿಡು, ಬದುಕೋ, ಚೆನ್ನಾಗಿರೋ. ಇಲ್ಲಾಂದ್ರೆ ದೇವ್ರಣೆಗೂ ಏನೋ ಒಂದು ಆಗ್ತೀಯ ನೀನು. ಹೇಳಿದ್ದೀನಿ, ಬರ್ತಿರ್ಕೋ. ಯಾವ್ದನ ಒಳ್ಳೆ ಕೆಲಸ ಮಾಡೋ ಲೋಪರ್ ನನ್ನ ಮಗನೇ. ಇಂಥ ಕೆಲಸಗಳು ಮಾಡೋದು, ಒಂದು ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡಿ ತಿನ್ನು, ಆದ್ರೂ ಒಳ್ಳೇದಾಗುತ್ತೆ. ಅದು ಬಿಟ್ಬಿಟ್ಟು ಯಾರ್ದ ಬಂದು ಹಾಕೋದು, ಹಿಂಗೆ ಮಾಡ್ದ ಹಂಗೆ ಮಾಡ್ದ ಅಂತ ಯಾಕೆ ಬಂತ ನಿನ್ಕ? ಒಳ್ಳೇದು ಮಾಡಿದ್ರೆ 100,000 ಜನ ಸಂಪಾದನೆ ಮಾಡೋದು ಐಡಿಯಾ ಕೊಡ್ತಾರೆ. ಇಂಥದ್ದು ಮಾಡಿದ್ರೆ ಯಾವನ್ನೂ ಕೊಡಲ್ಲ ನಿನ್ಕ. ಫಸ್ಟು ಇದನ್ನ ನಿಲ್ಸು. ಇಷ್ಟು ನಿಲ್ಸಿದ್ರೆ ಒಳ್ಳೇದು ನಿನ್ಕ. ಇಲ್ಲದಿದ್ರೆ ನಾವು ಹೇಳೋಕ್ಕಾಗಲ್ಲ. ಅಲ್ಲಪ್ಪ ಲೋಪರ್ ನನ್ನ ಮಕ್ಕಳ ನೀವು ಗಂಡಸರಾಗಿದ್ದರೆ ಫಸ್ಟು ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ರೋ. ನಿಮ್ಮ ವಂಶಗಳನ್ನೇ ಕರೀತಾರೆ ನೀವು ಮಾಡಿರೋ ಕೆಲ್ಸಕ್ಕೆ. ಇವಾಗ ನೀನು ಹೇಳ್ತೀಯಲ್ಲ ಕೆರೆಗಳಾಗ ಕುಂಟಿಗಳಾಗ ನಿಂತ್ಕೊಂಡು ವಿಡಿಯೋ ಮಾಡ್ತೀರಿ ಅಂತ. ಲೇ ನನ್ನ ಮಗನೇ, ಕೆರೆ ಕುಂಟೆ ಅಲ್ಲೋ, ನಿಮ್ಮ ಮನೆ ಹತ್ರಕ್ಕೆ ಬರ್ತೀರಾ? ನೀನ್ ಅಡ್ರೆಸ್ ಕಳ್ಸ. ಏನಣ್ಣ ಅಡ್ರೆಸ್ಗೆ ಬರ್ತೀರಿ? ಈ ಅಡ್ರೆಸ್ಗೆ ಬಂದು ನನ್ನ ಮಗನೇ, ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಇಲ್ಲ ನನಗೆ ಹುಟ್ಟಿದ್ರೆ ನಾನು ಎದುರುಗ ನಿಂತ್ಕೊಂಡು ನೀನು ಜಯಿಸ್ಕೊಂಡು ಹೋಗ್ಬಿಟ್ರೆ ನೀನು ಕಾಲು ಕೆಳಗೆ ದೂರಿ ನಾನು ತಲೆ ಬಡ್ಸ್ಕೊತೀನ. ಅವತ್ತು ನಾನು ಬಿಟ್ಬಿಡ್ತೀನ. ಈ ಹಳ್ಳಿ ಕಾರು ಬೇಡ, ಇದು ಬೇಡ ಅಂತ ಬಸವೇಶ್ವರನ ಸೇವೆ ನಾನು ಏನಾನ ಮೋಸವಾಗಿ ಮಾಡಿದ್ರೆ. ಏನಣ್ಣ ಇವನು ಹೇಳ್ತಾನೆ ಅನ್ನ ತಿನ್ನೋ ಇದ್ರನ್ನ ಹಸು ಮಾಂಸ ಅಂತ ಹೇಳ್ತೀಯಲ್ಲ ಲೋಪರ್ ನನ್ನ ಮಗನೇ. ನಿಮ್ಮ ತಾಯಿನ ಕೊಯ್ದು ನೀನು ಮಾಡ್ತೀಯನ ಬಿರಿಯಾನಿ ಲೋಪರ್ ಮಗನೇ. ಅನ್ನ ತಿನ್ನೋ ಇದ್ರಾಗ ನನ್ನ ಮಗನೇಲೇ ದನಕ್ಕೋಸ್ಕರ ಲೇ ಪ್ರಾಣನೇ ನಮ್ಮ ಸಂಸಾರಗಳನ್ನೇ ಬಿಟ್ಬಿಟ್ಟು ನಿಂತಿರೋರ ನಾವು. ಏನಣ್ಣ ಇವತ್ತು ಹೇಳವನಲ್ಲ ಅವನು,
ಇದ್ರ ಕೊಡು, ನೀನ್ ಕೊಡು ಉತ್ತರ. ನೋಡಪ್ಪ, ಇದು ಏನು ಇದು ದನದ ಮಾಂಸ ಹಾಕಿ ನಾವು ಹೋಟ್ಲು ಮಾಡ್ತಾ ಇದೀರಿ, ಅದು ಇದು ಆಗ್ತಾ ಇದೀವಿ ಜನಕ್ಕಲ್ಲ. 10 ಲಕ್ಷ ಕೊಡ್ತೀನಿ, ಪ್ರೂವ್ ಮಾಡ್ಬಿಟ್ರೆ ಅಲ್ಲೇ 10 ಲಕ್ಷ ಬೇಡ, 10 ಕೋಟಿ ಕೊಡ್ತೀನಿ ಅಲ್ಲಿ. 10 ಬೇಡ, 10 ಕೋಟಿ ನಾನು ಕೊಡ್ತೀನಿ. ನಿಮ್ಮ ಅಪ್ಪನಿಗೆ ನೀನ್ ಹುಟ್ಟಿದ್ರೆ ಏನಣ್ಣ ದನದ ಮಾಂಸ ಅಂತ ಹೇಳ್ತಾ ಇದೆಯಲ್ಲ, ನಾವು ಪ್ರೂಫ್ ಅಲ್ಲ ಅವನ. ನನ್ನ ಮಗನೇ ಎಲ್ಲೋ ಬಂದು ಇದು ಬ್ಯಾನರ್ಗಳ ಸ್ಪ್ರೇ ಹೊಡಿತೀಯಲ್ಲ ಲೇ ನನ್ನ ಮಗನೇ. ಲೇ ನಿಮ್ಮ ಅಪ್ಪನಿಗೆ ಹುಟ್ಟಿದ್ಯಾನೋ ಇಲ್ಲ ನನ್ ಕೊಟ್ಟಿದ್ಯಾ ನೀನು? ಸ್ಪ್ರೇ ಹೊಡಿತೀಯಲ್ಲ, ಏನೋ ನೀನ್ ತಿಂದಿರೋದು 10 ರೂಪಾಯಿ. ನಾವು 10 ರೂಪಾಯಿ ಖಾಲಿ 10 ರೂಪಾಯಿ ತಿಂದಿರೋದೇನು ನಾವು? ಇವತ್ತು ನೀನು ಹೇಳ್ತೀಯಲ್ಲ ಹೊಸಕೋಟೆ ಅಲ್ಲ ನೀನು ಸುಮ್ಮನೆ ಬಂದು ಹೋಗ್ಬಿಡ. ನೀನು ನಿಮ್ಮ ಅಪ್ಪನ ಕೊಟ್ಟಿದ್ರೆ ಮಾಸ್ಕ್ ತೆಗೆದ್ಬಿಟ್ಟು ನೀ ಫಾರ್ಮ್ ಇಂಡಿಯಾದವನೇ, ಫಾರ್ಮ್ ಇಂಡಿಯಾ ಅಂತ ಹೆಸರಿಕೊಂಡಿದ್ಯಾ ನನ್ನ ಮಗನೇ. ನೀನ್ ಎಂಡ್ರಕ್ ಮಾಡೋದು ಹಾಕೋ ವಿಡಿಯೋ, ಓಡ್ಲಿ ಅದೂನು ಚೆನ್ನಾಗಿ. ಅಷ್ಟೇ ತಾನೇಣ್ಣ? ಹಾಕೋ, ನೀನ್ ಎಂಡ್ರಕ್ ಮಾಡಿರೋದು ನಿನ್ ಮಕ್ಕಳನ್ನ ನೀನೇ ಹುಟ್ಸಿದ್ಯಾ ಅನ್ನೋದಕ್ಕೆ ಪ್ರೂಫ್ಗಳು ಕೊಡ ಸಾಕು. ಲೋಪರ್ ನನ್ನ ಮಕ್ಕಳ ಮಾತುಗಳು ಕೇಳಿ ನೀನು ಇಮಿಡಿಯೇಟ್ 7 ದಿವಸಕ್ಕೆಲ್ಲ ನೀನೇ ಡಿಲೀಟ್ ಮಾಡ್ಬಿಡ್ಬೇಕು. ಇಮಿಡಿಯೇಟ್ ನೀನೇ ಡಿಲೀಟ್ ಮಾಡ್ಬಿಡ್ಬೇಕು. ಯಾರು ಮಾಡಲ್ಲ. ಕೆರೆಗಳಾಗ ಕುಂಟಿಗಳಾಗ ಮಾಡೋದಂತೆ. ಇದು ಡೂಪ್ಲಿಕೇಟ್ ಚೈನ್ಗಳು. ನನ್ನ ಮಗನೇಲಿ ಡೂಪ್ಲಿಕೇಟ್ ಚೈನ್ಗಳ ನಾವು ಬಾರ ನೀನು ಬಾರ. ಸಂತೋಷ ದನ ಹೆಂಗ್ ಪ್ರೀತಿ ಮಾಡ್ತಾನೋ ಅವ್ರ ತಾಯಿನೂ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ದನ ಮೇಯಿಸೋರು ಎಷ್ಟು ಪ್ರೀತಿ ಅಂತ ದನ ಮೇಯಿಸಿರೋರ್ಗೆ ಗೊತ್ತು. ಒಬ್ಬ ನಾಯಿ ಮೇಯಿಸ್ತಾರೆ ಮನೇಲಿ, ಹಿಂಗ್ ಅಕ್ಕಳಲ್ಲಿ ಇಟ್ಕೊಂಡು ಹಿಂಗೆಲ್ಲ ಓಡಾಡ್ತಾರೆ. ಆ ಪ್ರೀತಿ ನೀನು ಕೊಡಲ್ಲ ಯಾರು ಜನ, ಆ ಪ್ರೀತಿನೇ ಬೇರೆ. ಅಲ್ಲ ಇವನು ನಮ್ಮ ತಾಯಿ ಬಗ್ಗೆ ಮಾತಾಡೋನಲ್ಲ ಈ ನನ್ನ ಮಗನು. ನೀನ್ ಎಂಡ್ರಕ್ ಮಾಡಿರೋದು ಹಾಕೋ ವಿಡಿಯೋ, ನೀನ್ ಎಂಡ್ರನ್ನ ಮಾಡಿರೋದು, ಮಕ್ಕಳನ್ನ ಹುಡ್ಸಿರೋದು ಎಲ್ಲ ಹಾಕೋ ವಿಡಿಯೋ, ಅದು ಓಡ್ತಾ ಇದೆ ಚೆನ್ನಾಗಿ ಅಲ್ಲಣ್ಣ? ಅವ್ರನ್ನ ಫಾಲೋ ಮಾಡಕ್ ಮಾಡ್ಸ. ಲೇ ನನ್ನ ಮಗನೇ ಇಷ್ಟು ಮಾತಾಡ್ತಾ ಇದ್ದೀನಿ ಅಂದ್ರೆ ದುಃಖದ ನಿಖ ಮಾತಾಡ್ತಾ ಇರೋದಲ್ಲೇ ನಮ್ಗ್ ಬೇಕಾಗಿಲ್ಲ. ನಿಮ್ ಮನೆಗಿರೋರು ಕೂಡ ನಮ್ಮ ಅಕ್ಕ ತಂಗಿರ ಅಂತ ಹೇಳ್ಕೊಂಡಿರೋದ ಲೋಪರ್ ನನ್ನ ಮಗನೇ. ನಮ್ ಎದೆನಾಗಿ ಎಷ್ಟು ನೋವಿದ್ರೆ ನಾವ್ ಇಷ್ಟು ಮಾತಾಡ್ಬೇಕು ಆಗಿರ್ಬೇಕು, ಅರ್ಥ ಮಾಡು. ತಿನ್ನೋ ಅನ್ನ ಕೇಳ್ತೀಯಲ್ಲೋ ನನ್ನ ಮಗನೇ, ಹಸು ಮಾಂಸ ಅಂತ ಇನ್ನೆಷ್ಟು ಕುಡ್ದ ಆ ನನ್ನ ಮಗನು ಹೇಳ್ದ ನಿಮ್ ಇದು ಮಾಡಕ ಅವನು ಒಬ್ನು ಕೊಟ್ಟವನಣ್ಣ ನನ್ನ ಮಗನವನು. ಸಂತೋಷ್ ಪರವಾಗಿ ಯಾರು ಇರ್ತಾರ ಇರಲ್ಲ ಗೊತ್ತಿಲ್ಲ. ಆ ನಂಬಿರೋ ಸಾಯಿಬಾಬಾ ಸತ್ವಾಗ ನಾನಂತ ಇರ್ತೀನಿ. ಅವ್ರ ನಮ್ಗೆ 1 ಇಂಚು ಯಾರು ಬಿಟ್ಕೊಡಂಗಿಲ್ಲ, ಬಿಟ್ಕೊಡಂಗಿಲ್ಲ. ನೀನೇನು ಪುಟ್ಕೋಸ್ ಇರೋದು ಕರ್ನಾಟಕ ಜನನೇ ಸಂತೋಷ. 7 ಕೋಟಿ ಜನ ಅವ್ರೆ, 7 ಕೋಟಿ ಜನ ಸಂತೋಷ. ಅಲ್ಲ ಇವತ್ತು ಇವತ್ತು ಅಣ್ಣ ಕೈ ಎತ್ತು ಮುಗಿತೀನಿ, ಅಲ್ಲ ಕೈ ಎತ್ತು ಮುಗಿತೀನಿ. ಇವತ್ತು ನೀವು ಜನತೆ ನೀವೇನಿದ್ದೀರ, ನೀವೇ ನನ್ನ ಬೆಳೆಸಿದ್ದು, ನೀವೇ ಇವತ್ತು ರೇಸ್ ಕೂಡ ನಿಮ್ಮ ಕೈಯಾರನೇ ನಡಿಬೇಕು. ಅಷ್ಟರಲ್ಲಿ ಈ ಲೋಪಾರ್ ನನ್ನ ಮಕ್ಕಳಕ ನೀವು ಉತ್ತರ ಕೊಡ್ಬೇಕು. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಈ ಲೋಪಾರ್ ನನ್ನ ಮಕ್ಕಳನ್ನ. ಏನಣ್ಣ ಅಲ್ಲ ಭಯ್ಯ, ಬರೀ ಅಣ್ಣ ಬೈನೇ ತೋರ್ಸ್ಬೇಕ, ಬೇರೆಯವ್ರದಿಲ್ಲ ಕಂಟ್ರೆಸ್ಗಳು ಯಾವ್ದು ನೋಡಿದ್ರೆ ಕಲೆ ಬರಕ ಅಲ್ಲಿ ಈಡೇ ನೋಡ್ತಾರೆ. ಏನಪ್ಪ ಸಂತೋಷದಿಂದ ಹಾಕ್ಬಿಟ್ಟವ್ರಂತ ಇಲ್ಲ ನಾವೆಲ್ಲ ಬರಲ್ಲಪ್ಪ. ನಿಮ್ ತಾಯಿ ಒಂದೇ, ನಮ್ ತಾಯಿ ಒಂದೇನೆ, ಅಕ್ಕ ತಂಗಿ ತರ ಇರ್ತೀರಿ ನಾವು. ಆ ತರ ನಾವ್ ಯಾವತ್ತೂ ತಿಳ್ಕೊಳಲ್ಲ. ದಯವಿಟ್ಟು ನೀನು ಅದೆಲ್ಲ ಬಿಟ್ಬಿಟ್ಟು ಬೇರೆ ಏನೋ ಒಂದು ಹೆಸರಿಕೊಂಡಿದ್ಯಲ್ಲ, ಅಲ್ಲ ಬಿಟ್ಬಿಡು. ಅನ್ನಕ್ ಮಾನ ಮರ್ಯಾದೆ ಯಾವ್ದಣ್ಣ ನನ್ನ ಮಕ್ಕಳ? ಆ ಕೆಲ್ಸಗಳು ಮಾಡ್ಕೊಂಡು ಹೋಗು. ಅದು ಬಿಟ್ಬಿಟ್ಟು ಒಬ್ಬರನ್ನೇ ಇಟ್ಕೊಂಡು ಯಾಕ ಉಸಿರು ಇಟ್ಕೊಳ್ತೀಯ ನನ್ನ ಮಕ್ಳು? ನಿಮ್ಗೆ ಒಳ್ಳೇದು ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇವತ್ತ ನಾಳೆ ಒಂದಿನ ಯಾರೋ ನಿನ್ಕ ಪೂಜೆ ಮಾಡ್ತಾರೆ. ದೇವ್ರು ಒಳ್ಳೇದ್ ಮಾಡ್ಲಿ ನಿನ್ಕ. ಓಕೆ, ಹೇಳ್ಕೊಂಡ್ರೆ ದೇವ್ರ ಸೊತ್ತಗಳು, ನಮ್ಮ ತಾಯಿ ಸೊತ್ತಗಳು. ಅವ್ನು 5 ಲಕ್ಷ ಕೇಳ್ದ ನನ್ನ ಹತ್ರ. ನಮ್ಮ ತಾಯಿ ಸೊತ್ತಗಳು ಇದು ನಮ್ಮಪ್ಪ ದೇವ್ರು. ಇದು ವೆಂಕಟಸ್ವಾಮಿ ತಿರುಪ್ತಿ ಹೇಳ್ತಾ ಇದ್ದೀನಿ. ದೇವ್ರು ಈ ಸತ್ತೋಗ್ಲಲ್ದ 5 ರೂಪಾಯಿ ಅಂದ. ಏನ್ 5 ರೂಪಾಯಿ ಅಂದ್ರೆ 5 ಅಂದ. ಕರೆಕ್ಟಾಗಿ ಹೇಳಪ್ಪ ಅಂದ್ರೆ 5 ಲಕ್ಷ ಅಂದ. ಏನ್ ಕೈ ಕೊಡ್ಬೇಕು ನಿನ್ಗೆ 5 ಲಕ್ಷ? ಏನ್ ಕಷ್ಟಪಟ್ಟು ಸಂಪಾದನೆ ಮಾಡ್ತೀಯಾ ಅಮ್ಮ? 5 ಲಕ್ಷಕ್ಕೆ ಏನ್ ಕಷ್ಟ ಬೀಳ್ಬೇಕು? ಈ ನನ್ನ ಮಗನ ಸಪೋರ್ಟ್ ಹೋಗವನಲ್ಲ, ಅವನು ಕೇಸ್ ಐತೆ. ಈ ನನ್ನ ಮಕ್ಕಳನ್ನೆಲ್ಲ ಸೇರ್ಸಿ ಇದೇ ಲಾಸ್ಟ್ ಅಂಡ್ ಫಸ್ಟ್ ನನ್ನ ಮಕ್ಕಳ ಬಿಟ್ಬಿಟ್ಟು ಮರ್ಯಾದೆಗಿದ್ರೆ ಒಂದೋಯ್ತು. ಇಲ್ಲ ನನ್ನ ಮಕ್ಕಳ ನಿಮ್ ಕೈತೆ ಉತ್ತರ. ಅವನು ವೈಟ್ಫೀಲ್ಡ್ ಇದ್ದಿದ್ದು, ಗಾಂಧಿಪುರದಾಗ ಇದ್ದಿದ್ದು, ಅಲ್ಲಿ ಬಾಡಿ ಕಟ್ಟಿಲ್ಲ. ನನ್ನ ಮಗನ ಹೋಗ್ಬಿಟ್ಟು ಮೈಸೂರು ಒಳಗೆ ಅವನಂತೆ 5 ಲಕ್ಷ ಕೇಳ್ದ ನೋಡ, ಅವಾಗೆ ಯಾರು ಗೊತ್ತು ಇದೆಲ್ಲ ಈಡೇಗಳು ಆಗ್ತಾ ಇರ್ತಾನೆ. ಬಿಲ್ಡಿಂಗ್ ಇದು ಓಸಿ ಇಲ್ಲ ಅಂತ ನೋಡವನ, ಅವನ ದಾಖಲೆ ಇಲ್ಲ ಅಂತ. ದಾಖಲೆ ಕೊಡ್ತೀನಿ ಕರ್ಕಮ್ಮ ಅಂತ ಹೇಳ, ಅವನ ದಾಖಲೆ ಕೊಡ್ತೀನಿ ಬಾ ಅಂತ ಹೇಳು.
ಬಿಲ್ಡಿಂಗ್ ಎಲ್ಲ ತೋರಿಸಿ ಇವತ್ತು ಇತ್ತು ಡಾಗ್ಲಿ ಅವ್ನು ಕರ್ಕೊಂಬಂದು ರಿಯಲ್ ಆಗಿ ಮಾಡ್ಬಿಡ್ಲಿ ನನ್ನ ಹತ್ರ ಪ್ರೂಫ್ ಮಾಡ್ಲಿ ನಾನು ಕೊಡ್ತೀನಿ. ಅಲ್ಲ ಏನಾನ ಮಾಡ್ಕೊಳ್ಳ ಅಂದ್ರೆ ನನ್ನ ಫೇಸ್ಬುಕ್ ಹೋಗೋದು ಒಳ್ಳೊಳ್ಳೆ ಫೋಟೋಗಳು ತಗೊಂಡು ಇವ್ ಸಂಜು ಗೋಲ್ಡ್ ಮ್ಯಾನ್ ಯಾವತ್ತು ಗೋಲ್ಡ್ ಮ್ಯಾನ್ ಅಲ್ಲಿ ಮೊನ್ನೆ ಫೋಟೋ ಶೂಟ್ ಮಾಡ್ಕೊಡ್ತೀನಿ ನೋಡೋಣ. ಅದು ಬೇರೆ ಅಂತೀಯ 50,000 ಕೊಡ್ತೀನಿ ಅಂತ ತಗೊಂಡದ ಅದು ನನ್ನ ಹತ್ರ ಐತೆ ಅಷ್ಟು ಇಡಕ್ ಬಿಡ್ತೀನಿ. ಇಲ್ಲ ಒಂದು 50,000 ಬೇಡ 3 ಲಕ್ಷ ಕೇಳ್ದ ಅದು 3 ಲಕ್ಷ ನಾನು ಎಷ್ಟು ಇಡಕ್ ಬಿಡ್ತೀನಿ ಅದು ತೋರಿಸ್ತೀನಿ. ನಾನು ಎಲ್ಲೇ ಬಂದಿದ್ದೆ ಅನ್ನೋ ಸಿಕ್ಕಿದ್ರು ಇದು ನನ್ನ ಉದ್ದೇಶದಿಂದ ಮಾತಾಡ್ತಾ ಇರೋದು. ಇದು ನಿನ್ನ ಇಡೇ ನೋವು ಮಾಡ್ಬಿಟ್ಟು ಮಾಡ್ಬೇಕಂತ ಬಂದಿಲ್ಲ. ಏನೋ ಇಲ್ಲಿ ಬಂದಿದ್ರಿ ಸಿಗ್ದೆ ಅಯ್ಯೋ ನೀನ್ ನನಗೂ ಬೇರೆ ಟಾರ್ಚರ್ ಕೊಟ್ಟೋಣ ನನ್ನ ಮಗನ ಅಂತ ಬಂದು ಮಾತಾಡ್ತಾ ಇರೋದು. ನೆಕ್ಸ್ಟ್ ಇಡಿಯೋ ಮಾಡಿರೋದಲ್ಲ ನಾನು ಇನ್ನೊಂದು ಎಪಿಸೋಡ್ ಅಲ್ಲ. ಇವತ್ತು ನಮ್ಮ ಅಭಿಮಾನಿಗಳನ್ನೋರು ಏನಾನ ಇದ್ರೆ ಏನಣ್ಣ ಇವತ್ತು ಉತ್ತರ ಅವ್ರು ಕೊಡ್ತಾರೆ. ಯಾಕಂತಂದ್ರೆ ಅವರೇ ಧರ್ಮದೇವ್ರುಗಳು. ಇವತ್ತು ಅವರೇ ನಮ್ಮನ್ನ ಇಷ್ಟು ಬೆಳೆಸಿದವ್ರು. ರಿಪೋರ್ಟ್ ಮಾಡೋದು ಆಮೇಲೆ ಈ ನನ್ನ ಮಕ್ಕಳು ಎಲ್ಲಾನ ಸಿಕ್ಲಿ ನಿಮ್ ಕಾಲಾಗಿರೋ ತಕೊಂಡ್ ಹೊಡೀರಿ ನನ್ನ ಮಕ್ಕಳನ್ನ, ಲೋಪರ್ ನನ್ನ ಮಕ್ಕಳನ್ನ, ಇವ್ರ ಹೆಂಡ್ರುಗಳನ್ನ, ಇವ್ರ ಅಮ್ಮನವ್ರದ್ದು ತಕೊಂಡ್ಬಂದ್ ಹಾಕ್ಲಿ ವಿಡಿಯೋಗಳು ನನ್ನ ಮಕ್ಕಳು. ಏನಣ್ಣ ಹಾಕ್ಬೇಕಾ? ಇಲ್ಲ, ಇವ್ರ ಅಮ್ಮನವ್ರದ್ದು, ಇವ್ರ ಹೆಂಡ್ರುಗಳ್ದು, ಇವ್ರ ಮಕ್ಕಳ್ದು ಹಾಕ್ಬೇಕು ಲೋಪರ್ ನನ್ನ ಮಕ್ಕಳು.